ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಮಟನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಒಂದು ಕುಕ್ಕರಲ್ಲಿ ಮಟನನ್ನು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಹಾಗೇ ಬೇಯಿಸೋದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಅರಿಶಿಣ ಮತ್ತು ಉಪ್ಪು ಹಾಕಿ ನೀಟಾಗಿ ಒಂದು 4 ವಿಸಲ್ ತೊಗೊಂಡ್ರೆ ಅದರಲ್ಲಿ ಉಪ್ಪಿನ ಅಂಶ ಮತ್ತು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಂಗಾಗಿ ನಾನು 4 ವಿಸಲ್ನ ಕೂಗಿಸ್ಕೊಳ್ತೀನಿ, ಚೆನ್ನಾಗಿ ಬೇಯುತ್ತೆ ಮಟನ್ನು. ಹಾಗೆ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಬಿಟ್ಟು ನಾನು 3 ಈರುಳ್ಳಿನ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿಯಾಗಿ ಅದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಇದಿನ್ನೂ ಬ್ಲ್ಯಾಕ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಈ ಕಡೆ ವಿಸಲು ಆಗಿದೆ, 4 ವಿಸಲ್ ಆಗಿದೆ. ಈ ರೀತಿಯಾಗಿ ಮಟನ್ನು ಬೆಂದಿದೆ ನೋಡಿ. ತುಂಬ ಚೆನ್ನಾಗಿ ಬೆಂದಿದೆ ಅಲ್ವಾ. ಈ ಕಡೆ ನೋಡಿ ಬ್ಲ್ಯಾಕ್ ಆಗೋ ರೀತಿ ನಾನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಚಿಕ್ಕ ಜಾರಲ್ಲಿ ಹಾಕ್ಕೊಳ್ಳೋಣ. ಅದು ತಣ್ಣಗಾಗಬೇಕು. ಈರುಳ್ಳಿ ಫುಲ್ ತಣ್ಣಗಾದ್ಮೇಲೆ ಅದನ್ನು ಒಂದು ಜಾರಿಗೆ ಹಾಕಿ ಅದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಅದ್ರ ಜೊತೆಗೇ ನಾನು ಒಂದು 8ರಿಂದ 10 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪನ್ನು ಸಹ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಸಹ ನಾನು ಹಾಕಿ ರುಬ್ಕೊಳ್ಳೋಣ. ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕ ಕುಕ್ಕರ್ನ ಇಟ್ಟಿದ್ದೀನಿ. ಈ ಕುಕ್ಕರೊಳಗೆ ನಾನು ಎಷ್ಟು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿದ್ದೀನಿ. ಅದ್ರ ಜೊತೆಗೇ ತುಪ್ಪನೂ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಮಟನ್ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಒಳ್ಳೆ ಟೇಸ್ಟ್ ಮಾತ್ರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಮಾಡೋದ್ರಿಂದ. ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಗರಂ ಮಸಾಲ, ಚಕ್ಕೆ, ಲವಂಗ, ಬಾತೆಲೆ, ಏಲಕ್ಕಿ ಎಲ್ಲದನ್ನೂ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ನು ಆಮೇಲೆ ಟೊಮೊಟೊನ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಸಹ ಇದರೊಳಗೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಲಿ. ಆಮೇಲೆ ನಾವು ಬೇಯಿಸಿಟ್ಟಿರುವಂಥ ಮಟನ್ನ ಇದಕ್ಕೆ ಆ್ಯಡ್ ಮಾಡೋಣ. ಅದರಲ್ಲಿ ನೀರಿದೆಯಲ್ಲ ಅದನ್ನೂ ಸಹ ನಾವು ಈ ಗ್ರೇವಿ ಒಳಗೆ ಹಾಕ್ಕೊಳ್ಳೋಣ. ನಿಮಗೆ ಬೇಡ ನೀರು ಅಂತಂದರೆ ಅದನ್ನು ಬೇಕಾದರೆ ನೀವು ಸಪ್ರೇಟಾಗೆ ತಗೊಂಡು ಬೇರೆ ಮಟನ್ ಮಾತ್ರ ಹಾಕ್ಕೊಳ್ಬೋದು. ಆ ಗ್ರೇವಿನ ನೀವು ಸೂಪ್ ಥರ ಮಾಡ್ಕೊಂಡಾದರೂ ಕುಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಉಪ್ಪು ಮತ್ತು ಅರಿಶಿನ ಹಾಕಿರ್ತೀವಲ್ವ, ಆ ನೀರೊಳಗೆ ಉಪ್ಪಿನ ಅಂಶನೂ ಇರುತ್ತೆ. ನಾನು ಆ ನೀರಿನ ಸಮೇತನೇ ಹಾಕ್ಬಿಟ್ಟು ನಾನು ಎಲ್ಲ ಕಡೆ ಮಿಲಾಯಿಸ್ತಾ ಇದ್ದೀನಿ ನೋಡಿ. ನಾವೇನು ಅದರಲ್ಲಿ ಬೇಯಿಸಿದ್ವಲ್ಲ ಆ ನೀರನ್ನು ಸಹ ನಾನು ಹಾಕಿರೋದು, ನಾನು ಸಪ್ರೇಟಾಗಿ ತೆಗೆದಿಟ್ಟಿಲ್ಲ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ನಾನು ಸೋಂಪಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಮಸಾಲ ಫ್ರೈ ಅದನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. 1.5 ಸ್ಪೂನಷ್ಟು ಹಾಕಿದ್ದೀನಿ. ನಾನು ಅಂಗಡಿಯಲ್ಲಿ ಸಿಕ್ಕುವಂತಹ ಮಸಾಲ ಫ್ರೈನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ
ಟ್ರೈ ಮಾಡಿ. ಮಟನ್ನ ಜಾಸ್ತಿ ತಿನ್ನೋದ್ರಿಂದ ಪ್ರೋಟೀನು ನಮಗೆ ಸಿಗುತ್ತೆ. ಖಾರದ ಪುಡಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಖಾರ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಖಾರ ಬೇಕು ನನಗೆ, ಖಾರವಾಗಿರಬೇಕು ಗ್ರೇವಿ ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ ಈ ಥರ ಬೇಯ್ತಾ ಇದೆ. ಇದ್ರ ಜೊತೆಗೇ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ ಪೌಡರು. ನಾನು 1 ಸ್ಪೂನ್ ಧನಿಯಾ ಪುಡಿ, 3/4 ಸ್ಪೂನು ಗರಂ ಮಸಾಲ ಪೌಡರು ಹಾಕ್ಬಿಟ್ಟು ಎಲ್ಲ ಕಡೆ ಮಿಲಾಯಿಸ್ತಾ ಇದ್ದೀನಿ. ನೋಡಿ ಇದು ಇನ್ನೊಂದು ಸ್ವಲ್ಪ ನೀಟಾಗಿ ಕುದೀಲಿ. ಏಕೆಂದರೆ ಮಟನ್ನು ನಾವು ಎಷ್ಟು 5-6 ವಿಸಲ್ ಕೂಗಿದ್ರೂ ಸಹ ಬೆಂದಿರಲ್ಲ. ಹಾಗಾಗಿ ನಾನು 3 ವಿಸಲ್ ತೊಗೊಂಡೆ, 3ರಿಂದ 4 ವಿಸಲ್ ತೊಗೊಂಡಿದ್ದೀನಿ. ಈಗ ನಾವು ಇದಕ್ಕೆ ರುಬ್ಬಿರುವಂಥ ಕಾಯಿನ ಹಾಕಿ ನಾನು ಮಿಲಾಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೀರು ಅದರ ಮೇಲೆ ನೀವು ನೀರು ಹಾಕ್ಕೊಳ್ಬೋದು. ತುಂಬ ಗಟ್ಟಿಗೆ ಬೇಕು ಅಂದರೆ ನೀರಿನ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ. ನಾವು ರುಬ್ಬಿದ ಫ್ರೈ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಗೋಡಂಬಿ ಈ ರುಬ್ಬಿದಂತಹ ಅದನ್ನು ಸಹ ಹಾಕಿ ನೀಟಾಗಿ ನಾನು ಮಿಲಾಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ. ಅದು ಎಲ್ಲ ಕಡೆ ಹೊಂದ್ಕೋಬೇಕು ತಾನೆ, ಹಂಗಾಗಿ ಮಿಲಾಯಿಸ್ತಾ ಇದ್ದೀನಿ. ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿ. ಇದಕ್ಕೇ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಮಟನ್ನು ತುಂಬ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗನೆ ಬೇಯುತ್ತೆ. ಮತ್ತು ಎಲ್ಲ ಕಡೆ ಮಿಲಾಯಿಸಿದ ಮೇಲೆ ಉಪ್ಪನ್ನು ನೋಡ್ಕೊಂಡು ಹಾಕಿ, ಏಕೆಂದರೆ ನಾವು ಬೇಯಿಸುವಾಗಲೂ ಸಹ ಉಪ್ಪನ್ನು ಹಾಕಿರ್ತೀವಿ. ಉಪ್ಪು ಹಾಕೊಂಡು ನೀಟಾಗಿ ಎಲ್ಲ ಕಡೆ ಮಿಲಾಯಿಸ್ಕೊಂಡು ಇದನ್ನು ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ತೀನಿ, ಏಕೆಂದರೆ ತುಂಬ ಗಟ್ಟಿಯಾಗಿದೆ. ಇವಾಗ ಹಾಕಿರುವಂಥ ಹಸಿ ಕೊಬ್ಬರಿ, ಆಮೇಲೆ ನಾವು ರುಬ್ಬಿದಂಥ ಪೇಸ್ಟ್ ಇದೆಲ್ಲ ನಮಗೆ ಒಂದು ಕೂಗಿಸ್ಕೊಳ್ಳೋಣ. ಏಕೆಂದರೆ ಅದು ಮಟನ್ನೊಂದಿಗೆ ಹೊಂದ್ಕೋಬೇಕಲ್ವ, ಹಂಗಾಗಿ 1 ವಿಸಲ್ನ ನಾನು ಕೂಗಿಸ್ಕೊಳ್ತೀನಿ ಇವಾಗ. ಆಮೇಲೆ ನಾವು ಇದಕ್ಕೆ ಹಸಿ ಕಾಯಿ ಮತ್ತು ಅದನ್ನೆಲ್ಲ ಹಾಕಿರ್ತೀವಿ. ಆಮೇಲೆ ನಾವು ಬೇಯಿಸುವಾಗ ಸ್ವಲ್ಪ ನೀರನ್ನ ತೆಗೆದಿಟ್ಟಿರ್ತೀನಿ. ಯಾಕೆ ಅಂತಂದರೆ ನನಗೆ ಗ್ರೇವಿ ಯಾವ ತಿಕ್ನೆಸ್ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ಬೇಯಿಸಿರುವಂಥ ನೀರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಇದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಏಕೆಂದರೆ ನಾವು ಗೋಡಂಬಿನ ಹಾಕಿದ್ದೀವಿ. ಗೋಡಂಬಿ ಒಳ್ಳೆ ತಿಕ್ನೆಸ್ಸು ಮತ್ತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ನೋಡಿ. 1 ವಿಸಲ್ನ ನಾನು ಇದಕ್ಕೆ ಕೂಗಿಸ್ಕೊಳ್ತೀನಿ. ತುಂಬ ತಿಕ್ನೆಸ್ ತುಂಬ ಜಾಸ್ತಿ ಬೇಕು ಅಥವಾ ಲೈಟಾಗಿರಬೇಕು ಅಂತಂದರೆ ಅದು ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು ನೀರನ್ನ ಹಾಕ್ಕೊಳ್ಳಿ. ನಾನು ಹಾಕ್ಬಿಟ್ಟು 1 ವಿಸಲ್ನ ನಾನು ಇವಾಗ ಕ್ಲೋಸ್ ಮಾಡಿ 1 ವಿಸಲ್ನ ತೊಗೊಳ್ತೀನಿ. ನೋಡಿ ಆಯಿತು 1 ವಿಸಲು. ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಅದು ಕುದೀತಾ ಇದೆ. ಇದನ್ನ ಇವಾಗ ನಾವು ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಏಕೆಂದರೆ ಕೆಳಗಡೆ ತಳ ಹತ್ತಿರೋದಿಲ್ಲ, ಆದರೂ ಗಟ್ಟಿಯಾಗಿರುತ್ತೆ ಕೆಳಗಡೆ ಮಸಾಲೆ ಎಲ್ಲ ಹೋಗ್ಬಿಟ್ಟು. ಹಾಗಾಗಿ ಎಲ್ಲ ಕಡೆ ನೀಟಾಗಿ ಕಲಿಸಿದಾಗ ನಮಗೆ ತಿಕ್ನೆಸ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಇದು ಬಿಸಿ ಇರುವಾಗ ಈ ಥರ ತಿಕ್ನೆಸ್ ಇದೆ. ಇದು ತಣ್ಣಗಾದಾಗ ತಿಕ್ನೆಸ್ ಇನ್ನೊಂದು ಸ್ವಲ್ಪ ದಪ್ಪವಾಗಿ ಮತ್ತು ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ನೀವು ತಿಕ್ನೆಸ್ನ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಮ್ಮದು ಮಟನ್ ಗ್ರೇವಿ ಆಯಿತು. ಈ ಗ್ರೇವಿ ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ, ಚಪಾತಿಗೆ, ಪರೋಟಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ.
ಒಂದು ಸಲ ಟ್ರೈ ಮಾಡಿ. ಮತ್ತು ನಾವು ಇದರಲ್ಲಿ ಮೊಸರನ್ನು ಹಾಕಿರೋದ್ರಿಂದ ನಾವು ತಿನ್ನೋದಕ್ಕೆ ತುಂಬ ಸ್ಮೂತಾಗಿ ನಮಗೆ ಸಿಗುತ್ತೆ ಬಾಯಿಗೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನ ನಿಮ್ಮ ಫ್ಯಾಮಿಲಿಗೆ ಒಂದು ಸಲ ಮಾಡಿಕೊಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.